ಹಲೋ ನಮಸ್ತೆ ನಮಸ್ತೆ ನಾನು ಪ್ರೀತಿಯ ರಾಹುಲ್ ಸರಿಕರ್ ನಮ್ಮ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದೇನಪ್ಪ ವಿಷಯದ ಮುಂದಾಗ ಕರೆಂಟ್ ಅಫೇರ್ಸ್ ಅಲ್ವಾ? ಕರೆಂಟ್ ಅಫೇರ್ಸ್ ಫೆಬ್ರವರಿ ತಿಂಗಳದಾಗ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಇಂದಿನ ತರಗತಿಯಲ್ಲಿ ನೋಡ್ಕೊಂಡ್ ತಗೊಂಡ್ ಬರೋದಲ್ವಾ? ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಅದಲ್ವಾ ಅಂತ ಹೇಳ್ತಾ ಬರ್ರಿ ಫಸ್ಟ್ ಕ್ವಶನ್ ಹೋಗೋಣ ಅಂತ. ಪ್ರಮುಖವಾಗಿ ಗೊತ್ತಿರ್ಲಿ. ಫಸ್ಟ್ ಕ್ವಶನ್ ಐತಿ ನೋಡ್ರಿ, ಏನದ ನೋಡೋದಲ್ವಾ, ಪ್ರಮುಖವಾಗಿ ಗೊತ್ತಿರ್ಬೇಕು. ಫಸ್ಟ್ ಕ್ವಶನ್ ಐತಿ, ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ನೋಡ್ರಿ ಸರ್, ವಿಶ್ವ ಕ್ಯಾನ್ಸರ್ ದಿನ ಅಂತಕ್ಕಂಥ ಪ್ರತಿ ವರ್ಷ ಯಾವ ದಿನ ಆಚರಣೆ ಮಾಡ್ತಾರ ಅಂತ ಹೇಳಿದಾರೆ. ಎ ಕೊಟ್ಟಿದ್ದಾರೆ ಫೆಬ್ರವರಿ 1, ಬಿ ಕೊಟ್ಟಿದ್ದಾರೆ ಫೆಬ್ರವರಿ 2, ಸಿ ಕೊಟ್ಟಿದ್ದಾರೆ ಫೆಬ್ರವರಿ 3, ಡಿ ಕೊಟ್ಟಿದ್ದಾರೆ ಫೆಬ್ರವರಿ 4. ಸದ್ಯ ಗೊತ್ತಿರ್ಬೇಕು, ಈ ವಿಶ್ವ ಕ್ಯಾನ್ಸರ್ ದಿನ ಅಂತಕ್ಕಂಥ ಪ್ರತಿ ವರ್ಷ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನೆ? ಫೆಬ್ರವರಿ 24 ಆಚರಣೆ ಮಾಡ್ತಾರೆ ಸ್ನೇಹಿತರೆ, ಅದಲ್ವಾ? ಬಟ್ ಏನ್ ಸ್ಪೆಷಲ್ ಮಾಸ್ಟರ್ ನೋಡ್ಕೊಂಡು ತಗೊಂಡ್ ಬರೋದಲ್ವಾ? ಪ್ರಮುಖವಾಗಿ ಸರ್, ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಿಸಲಾಗುತ್ತದೆ. ಇದು ಅಂತಾರಾಷ್ಟ್ರೀಯ ಕ್ಯಾನ್ಸರ್ ನಿಯಂತ್ರಣ ಒಕ್ಕೂಟ ಮೀನ್ಸ್ UICC ಅಂತಕ್ಕಂಥ ನೋಡೋದಲ್ವಾ, ನೇತೃತ್ವದ ಜಾಗತಿಕ ಉಪಕ್ರಮವಾಗಿದೆ. ಇದು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದು, ತಡೆಗಟ್ಟುವಿಕೆ ಅದಲ್ವಾ, ಮತ್ತು ಆರಂಭಿಕ ಪತ್ತೆ ಹಚ್ಚುವಿಕೆಯನ್ನು ಉತ್ತೇಜಿಸುವುದು ಮತ್ತು ಚಿಕಿತ್ಸೆಗೆ ಸಮಾನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದು ಅದರ ಗುರಿಯಾಗಿದೆ. 2025ರಿಂದ 27ರ ವಿಶ್ವ ಕ್ಯಾನ್ಸರ್ ದಿನ ಥೀಮ್ ನೋಡ್ರಿ. ಕರೆಂಟ್ ಅಫೇರ್ಸ್ ಕ್ವಶನ್ ಕೇಳ್ತಿರ್ತಾರೆ ಅಂದ್ರೆ 2025ರಿಂದ 2027 ತನಕ ಗೊತ್ತೇನ್ರಿ, ಅದೇ ಥೀಮ್ ಅದಲ್ವಾ? ಈ ವರ್ಷದ ನೋಡ್ರಿ ಥೀಮ್ ಅಂತ ಬಂದಾಗ ಯುನೈಟೆಡ್ ಬೈ ಯುನಿಕ್. ನೋಡ್ರಿ ಥೀಮ್ ಗೊತ್ತಿರ್ಬೇಕು ಸರ್, ಕೇಳ್ತಿರ್ತಾರೆ ಥೀಮ್ ಅದಲ್ವಾ? 2025ರ ಏನ್ ಗೊತ್ತೇನೆ, 26ರ ಅದಲ್ವಾ ರಾಷ್ಟ್ರೀಯ ಕ್ಯಾನ್ಸರ್ ಥೀಮ್ ಅಂತ ಬಂದಾಗ ಯುನೈಟೆಡ್ ಬೈ ಏನ್ ಗೊತ್ತಿ, ಯುನಿಕ್ ಅಂತಕ್ಕಂಥದ್ದು. ಇದು ಮೊದಲವೇ ನೋಡ್ರಿ, ಯುನೈಟೆಡ್ ಬೈ ಏನ್ ಗೊತ್ತಿ, ಯುನಿಕ್ ಥೀಮ್ ಅಂತ ನೋಡೋದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಸರ್ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ, ಇದು ವ್ಯಕ್ತಿಗಳನ್ನು ಕ್ಯಾನ್ಸರ್ ಆರೈಕೆ ಕೇಂದ್ರದಲ್ಲಿ ಇರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ವ್ಯತ್ಯಾಸವನ್ನು ಉಂಟು ಮಾಡಲು ಜಾಗತಿಕ ಏಕತೆಯನ್ನು ಬೆಳೆಸುತ್ತದೆ. ಸರಿಯಾಗಿ ಗೊತ್ತಿರ್ಬೇಕು. ಬಟ್ ಈ ಕ್ಯಾನ್ಸರ್ ದಿನದಲ್ವ ಏನ್ ಗೊತ್ತೇನ್ರಿ, ಇವಾಗ ಕ್ಯಾನ್ಸರ್ ಕುರಿತು ಜನರಿಗೆ ಜಾಗೃತಿ ಮೂಡೋ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ, ಪ್ರತಿ ವರ್ಷ ಫೆಬ್ರವರಿ 4ಗೆ ಏನ್ ಗೊತ್ತೇನ್ರಿ ಸರ್, ವಿಶ್ವ ಕ್ಯಾನ್ಸರ್ ದಿನ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರ್ಬೇಕು, ಅದಲ್ವಾ? ಏನ್ ಗೊತ್ತೇನೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತಾ? ಈ ಕ್ಯಾನ್ಸರ್ ಅಂತಕ್ಕಂತ ಪದ ಅದಲ್ವಾ, ಈ ಕ್ಯಾನ್ಸರ್ ಅಂತಕ್ಕಂಥ ಏನ್ ಗೊತ್ತೇನ್ ಪ್ರಮುಖವಾಗಿ ಸರಿ ಯಾವ ಭಾಷೆ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ? ಇದು ಇಂಗ್ಲಿಷ್ ಭಾಷೆ ಅದಲ್ವಾ? ಸರ್ ಕ್ಯಾನ್ಸರ್ ಕನ್ನಡದ ಏನ್ ಕರೀತಾರೆ ಗೊತ್ತೇನ್ರಿ, ಗೊತ್ತಿರ್ಬೇಕದಲ್ವಾ? ಅರ್ಬುದ ಅಂತ ಕರೀತಾರೆ. ಏನ್ ಗೊತ್ತೇನ್ರಿ, ಅರ್ಬುದ. ಸರ್ ಮುಂಬರುವ ಎಕ್ಸಾಮ್ ಕ್ವಶನ್ ಕೇಳ್ಬೋದು, ನಾ ಕೇಳ್ತಾರೆ ಅಂತ ಹೇಳಂಗಿಲ್ರಿ, ಅದಲ್ವಾ? ಸರ್ ನೋಡ್ರಿ, ಕ್ಯಾನ್ಸರ್ ಹೋಗಿ ಏನ್ ಕರೀತಾರ ಗೊತ್ತೇನ್ರಿ, ಕನ್ನಡದ ನಮ್ಮ ಪ್ರೀತಿ ಕನ್ನಡ ಭಾಷೆದಾಗ ಅರ್ಬುದ ಅಂತ ಕರೀತಾರೆ. ಯಾವ್ದ ಗೊತ್ತೇನ್ರಿ, ಅರ್ಬುದ. ಸರ್ ಕ್ಯಾನ್ಸರ್ ಏನ್ ಗೊತ್ತೇನ್ರಿ, ಕನ್ನಡದಾಗ ಅರ್ಬುದ ಅಂತ ಕರೀತಾರ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ, ಅದಲ್ವಾ ಅರ್ಬುದ ಅಂತ ಕರೀತಾರ್ರಿ. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ಇಂತ ಕ್ಯಾನ್ಸರ್ ರೋಗ ಅಂತಕ್ಕಂಥದ್ದು ಪತ್ತೆ ಮಾಡ್ಬೇಕಾದ್ರ ಸರ್, ಕ್ಯಾನ್ಸರ್ ರೋಗ ಏನ್ ಗೊತ್ತೇನ್ರಿ, ಪರೀಕ್ಷಿಸಲು ಏನ್ ಗೊತ್ತೇನ್ರಿ, ಪತ್ತೆ ಮಾಡ್ಬೇಕಾದ್ರ ಏನ್ ಬಳಸ್ತಾರ ಗೊತ್ತೇನ್ರಿ, ಕೋಬಾಲ್ಟ್ ಏನ್ ಗೊತ್ತೇನ್ರಿ 60 ಅಂತಕ್ಕಂಥ ಬಳಸ್ತಾರ ನೋಡ್ರಿ. ಸರ್ ನೋಡಿ ಮುಂಬರ್ಬೇಕು ಏನ್ ಕ್ವಶನ್ ಕೇಳ್ಬೋದು, ಆರ್ಮಿ ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, GPST ಆಗಿರ್ಬೋದು ಅದಲ್ವಾ, HST ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ದಾಗ ಅದಲ್ವಾ? ಸರ್ ಕ್ಯಾನ್ಸರ್ ರೋಗ ಅಂತಕ್ಕಂಥ ಪರೀಕ್ಷೆ ಮಾಡ್ಬೇಕಾದ್ರೆ ಕೋಬಾಲ್ಟ್ 60 ಅಂತಕ್ಕಂಥ ಬಳಸ್ತಾರೆ. ಆ 60 ಗೊತ್ತೇನ್ರಿ, ಕೋಬಾಲ್ಟ್ 60 ಅಂತಕ್ಕಂಥದ್ದು ಸರ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್ದಾಗ. ಇಲ್ಲಿ ಫೆಬ್ರವರಿ 4ಕ್ಕ ವಿಶ್ವ ಕ್ಯಾನ್ಸರ್ ದಿನ ಆಚರಣೆ ಮಾಡ್ತಾರೆ ನೋಡ್ರಿ. ನೆಕ್ಸ್ಟ್ ಬಂದಾಗ 2ನೇ ಕ್ವಶನ್ ಬರೋದಲ್ವಾ? ನೋಡ್ರಿ, ಜಾಗತಿಕ ಪ್ಲಾಸ್ಟಿಕ್ ಪ್ರದರ್ಶನವಾದ ಪ್ಲಾಸ್ಟಿಯಂಡ್ ಅದಲ್ವಾ, ಪ್ಲಾಸ್ಟ್ ಇಂಡಿಯಾ 2020 ಯಾವ ನಗರದಲ್ಲಿ ನಡೆಸಲಾಯಿತು? ಸ್ನೇಹಿತರೆ ಗೊತ್ತಿರ್ಬೇಕು. ಎ ಕೊಟ್ಟಿದ್ದಾರ ಬೆಂಗಳೂರು, ಬಿ ಕೊಟ್ಟಿದ್ದಾರ ಹೈದರಾಬಾದ್, ಸಿ ಕೊಟ್ಟಿದ್ದಾರ ಚೆನ್ನೈ, ಡಿ ಕೊಟ್ಟಿದ್ದಾರ ನವದೆಹಲಿ. ಹಾಗಿದ್ರೆ ಮಾಸ್ತರ ಇದು ಸರಿಯಾದ ಉತ್ತರವಾಗಿರುತ್ತೆ ಗೊತ್ತೇನ್ರಿ? ಸರ್ ಡಿ ಆಗಿರುತ್ತೆ ನೋಡ್ರಿ, ನವದೆಹಲಿ. ಯಾವ ದೆಹಲಿ? ನವದೆಹಲಿ ಅಂತಕ್ಕಂಥ ಗೊತ್ತಿರ್ಬೇಕು. ಏನ್ ಸ್ಪೆಷಲ್ ಮಾಸ್ತರ ಅಂತ ಬಂದಾಗ ಬರೋದು, ಪ್ಲಾಸ್ಟ್ ಇಂಡಿಯಾ 2026 ಫೆಬ್ರವರಿ 5, 2026 ನವದೆಹಲಿ ಭಾರತದ ಮಂಟಪದಲ್ಲಿ ಪ್ರಾರಂಭವಾಗಿದೆ. ನೋಡ್ರಿ, ಈ ಪ್ಲಾಸ್ಟ್ ಇಂಡಿಯಾ 2026 ಅಲ್ವಾ, 26ಕ್ಕೆ ಏನ್ ಗೊತ್ತೇನು, ಫೆಬ್ರವರಿ 5, 2020 ನವದೆಹಲಿ ನಡೆದಂತ ನೋಡ್ರಿ. ಎಲ್ಲಂದ್ರ ಸರ್ ಭಾರತ ಮಂಟಪಂ. ಯಾವ ಮಂಟಪಂ ಗೊತ್ತೇನು, ಭಾರತ ಮಂಟಪ ನಡೆದ ನೋಡ್ರಿ. ಇದು ಇತ್ತೀಚೆಗೆ ಸ್ಥಾಪನೆ ಮಾಡಿದಾರೆ G20ದಾಗ ನೋಡ್ರಿ. ಫೆಬ್ರವರಿ 10ರವರೆಗೆ ನಡೆದಂತ ನೋಡ್ರಿ, ಅದಲ್ವಾ? ಅಂದ್ರೆ ಫೆಬ್ರವರಿ 5ರಿಂದ ಫೆಬ್ರವರಿ 10ರವರೆಗೆ ನಡೆದಂತ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ರಾಸಾಯನಿಕಗಳು ಮತ್ತು ಪೆಟ್ರೋಕೆಮಿಕಲ್ಸ್ ಅದಲ್ವಾ ಇಲಾಖೆ ಮತ್ತು ಸೂಕ್ಷ್ಮ ಸಣ್ಣ ಮತ್ತೇನ್ ಗೊತ್ತೇನ್ರಿ ಮಧ್ಯಮ ಉದ್ಯಮಗಳ ಸಚಿವಾಲಯ ಬೆಂಬಲಿಸುತ್ತದೆ. ಭಾರತ ನೆಕ್ಸ್ಟ್ ಎಂಬ ವಿಷಯ ಅದಲ್ವಾ, ವಿಷಯವು ನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಹೊಂದಿಕೆ ಆಗುತ್ತದೆ ಅದಲ್ವಾ. 2000ಕ್ಕೂ ಹೆಚ್ಚು ಜಾಗತಿಕ ಪ್ರದರ್ಶಕರು ಪ್ಲಾಸ್ಟಿಕ್ ಯಂತ್ರೋಪಕರಣಗಳು,
ಕಚ್ಚಾ ವಸ್ತುಗಳು ಮತ್ತೇನ್ ಗೊತ್ತೇನ್ರಿ ವೃತ್ತಾಕಾರದ ಆರ್ಥಿಕ ಪರಿಹಾರಗಳಲ್ಲಿ ನಾವೀನ್ಯತೆಗಳನ್ನು ಪ್ರದರ್ಶಿಸುತ್ತೆ ಅಂತ ನೋಡ್ರಿ. ಪ್ಲಾಸ್ಟ್ ಇಂಡಿಯಾ 2026 ಅದರಲ್ಲಿ ಘನ ತ್ಯಾಜ್ಯದ ಸಂಪೂರ್ಣ ಮರುಬಳಕೆಯೊಂದಿಗೆ ಭಾರತದ ಮೊದಲ ಶೂನ್ಯ ತ್ಯಾಜ್ಯ ಪ್ರದರ್ಶನವಾಗಿದೆ ಅಂತ ಹೇಳ್ತಾರೆ ನೋಡೋದಲ್ವಾ. ಇದರ ಈಗ ಪ್ಲಾಸ್ಟಿಕ್ ಏನ್ ಗೊತ್ತೇನ್ ಮುಕ್ತ ಅಂತಕ್ಕಂಥದಲ್ವಾ, ಅದರ ಪ್ರಮುಖವಾಗಿ ಗೊತ್ತಿರ್ಲಿ ಅದ್ರ ಕುರಿತು ಏನ್ ಗೊತ್ತೇನ್ರಿ ಪ್ರಮುಖವಾಗಿ ಸಭೆ ಅಂತಕ್ಕಂಥ ನಡೆಸಿದಾರೆ ಅದಲ್ವಾ. ಅದು ಎಲ್ಲಿ ನಡೆಸಿದಾರೆ ಗೊತ್ತೇನ್ರಿ, ನಮ್ಮ ಪ್ರೀತಿಯ ಭಾರತ ದೇಶದಲ್ಲಿ ಗೊತ್ತೇನ್ರಿ, ನವದೆಹಲಿ ನಡೆದೈತೆ ನೋಡ್ರಿ. ಯಾವ ದೆಹಲಿ ಗೊತ್ತೇನ್ರಿ, ನವದೆಹಲಿ ಅದಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಪ್ಲಾಸ್ಟ್ ಇಂಡಿಯಾ ಅದಲ್ವಾ. ಇವಾಗ ಇನ್ನೊಂದು ಗೊತ್ತಿರೋ ಪ್ಲಾಸ್ಟಿಕ್ ಅಂತ ಬಂದಾಗ ಪ್ಲಾಸ್ಟಿಕ್ ತಯಾರಿಸುವ ಪ್ರಕ್ರಿಯೆ ನೋಡಿ ಸ್ನೇಹಿತರೆ ಗೊತ್ತಿರ್ಬೇಕು. ಈ ಪ್ಲಾಸ್ಟಿಕ್ ಅದನ್ನ ನೋಡ್ರಿ, ಪ್ಲಾಸ್ಟಿಕ್ ತಯಾರಿಸುವ ಪ್ರಕ್ರಿಯೆ ಅಂತ ಕರೀತಾರೆ ಗೊತ್ತೇನ್ರಿ, ಸಿಂಥೆಟಿಕ್ ರೀ. ಯಾಕ್ರೆ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಇದಕ್ಕ ಸಿಂಥೆಟಿಕ್ ಏನ್ ಗೊತ್ತೇನ್, ಸಿಂಥೆಟಿಕ್ ಕ್ರಿಯೆ ಅಂತ ಕರೀತಾರೆ ನೋಡ್ರಿ. ಸರ್ ಪ್ಲಾಸ್ಟಿಕ್ ತಯಾರಿಸುವ ಪ್ರಕ್ರಿಯೆ ಏನ್ ಕರೀತಾರ, ಸಿಂಥೆಟಿಕ್ ಕ್ರಿಯೆ ಅಂತ ಕರೀತಾರ. ಸಿಂಥೆಟಿಕ್ ಕ್ರಿಯೆ ಅಂದ್ರೆ ಏನ್ ಗೊತ್ತೇನ್ರಿ, ನೈಸರ್ಗಿಕವಾಗಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಮಾನವನಿಗೆ ಈ ಬಳಕೆಗೆ ಬರುವ ವಸ್ತು ತಯಾರಿಸ್ತೀವಲ್ವಾ, ಈ ಪ್ರಕ್ರಿಯೆ ಸಿಂಥೆಟಿಕ್ ಕ್ರಿಯೆ ಅಂತ ಕರೀತಾರೆ ಸ್ನೇಹಿತರೆ ಅದಲ್ವಾ. ಇವಾಗ ಪ್ರಮುಖವಾಗಿ ಗೊತ್ತಿರ್ಬೇಕು, ಪ್ಲಾಸ್ಟಿಕ್ ಆಗಿರ್ಬೋದು, ಗಾಜ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಇವೆಲ್ಲ ಏನ್ ಗೊತ್ತೇನು ಸಿಂಥೆಟಿಕ್ ಕ್ರಿಯೆ ಮುಖಾಂತರ ರೆಡಿ ಮಾಡ್ತಾರೆ ಅದಲ್ವಾ. ಇರ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ 3ನೇ ಕ್ವಶನ್ ನೋಡ್ರಿ, 2027 ಏಷ್ಯನ್ ಅದಲ್ವಾ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ ನ ಅತಿಥಿಯ ದೇಶ ಯಾವುದು ನೋಡ್ರಿ. 2027 ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ ನ ಅತಿಥಿಯ ದೇಶ ಎಲ್ಲಿ ನಡೆದಂತ ನೋಡ್ರಿ. ಎ ಕೊಟ್ಟಿದ್ದಾರೆ ಮಲೇಷಿಯಾ, ಬಿ ಕೊಟ್ಟಿದ್ದಾರೆ ಇಂಡೋನೇಷಿಯಾ, ಸಿ ಕೊಟ್ಟಿದ್ದಾರೆ ಜಪಾನ್, ಡಿ ಭಾರತ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ, ಡಿ ನೋಡ್ರಿ. ಎಲ್ಲಿ ಗೊತ್ತೇನ್, ನಮ್ಮ ಪ್ರೀತಿ ಏನ್ ಗೊತ್ತೇನ್ ಭಾರತ ದೇಶದಲ್ಲಿ ನಡೆದ ನೋಡಿ ಗೊತ್ತಿರ್ಬೇಕು. ಹಾ ಏನ್ ಸ್ಪೆಷಲ್ ಮಾಸ್ತರ್ ಕೇಳೋದಲ್ವಾ. ಭಾರತವು ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ 2027 ದೆಹಲಿಯಲ್ಲಿ ಆಯೋಜಿಸಲಾಗಿದೆ ನೋಡ್ರಿ. ಇವಾಗ ಎಲ್ಲ ಆಯೋಜನೆ ಮಾಡಿದಾರಪ್ಪ ಬಂದಾಗ ನಮ್ ಭಾರತ ದೇಶದಲ್ಲಿ ಗೊತ್ತೇನ್ರಿ, ಸರ್ ನವದೆಹಲಿಯಲ್ಲಿ ಗೊತ್ತೇನ್ರಿ ಆಯೋಜನೆ ಮಾಡಿದಾರಂತ್ರಿ. ಇದು ಭಾರತೀಯ ಶೂಟಿಂಗಿಗೆ ಐತಿಹಾಸಿಕ ಮೊದಲನೆಯ ಚಾಂಪಿಯನ್ಶಿಪ್ ಅದಲ್ವಾ ನೋಡ್ರಿ. 2028 ಲಾಸ್ ಏಂಜಲಸ್ ಒಲಿಂಪಿಕ್ಸ್ ಅದಲ್ವಾ. ಈಗ ಒಲಿಂಪಿಕ್ಸ್ ನಡೆದೈತಲ್ವಾ ಸ್ನೇಹಿತರೆ 2028 ಅದಲ್ವಾ. ಇವಾಗ ಬೇಸಿಗೆ ಒಲಿಂಪಿಕ್ಸ್ ಅಂತಕ್ಕಂಥದ್ದು ಅದಲ್ವಾ 2028 ಎಲ್ಲಪ್ಪ ಅಂದ್ರೆ ಅಮೆರಿಕ ಲಾಸ್ ಏಂಜಲಸ್ ಅದಲ್ವಾ. ಕೋಟಾ ಸ್ಥಾನಗಳನ್ನು ನೀಡುತ್ತದೆ. ಈ 8 ಕೋಟಾಗಳು ವಿಶ್ವಕಪ್ ಶೂಟಿಂಗ್ ಸ್ಪರ್ಧೆಯಿಂದ 12 ಕೋಟಾ ಸ್ಥಾನಗಳನ್ನು ಗೊತ್ತಿನ ಜೊತೆಗೆ ಇರುತ್ತದೆ. ವಿಶ್ವ ಕಪ್ ರೈಫಲ್ ಪಿಸ್ತೂಲ್ ಏನ್ ಗೊತ್ತೇನ್ರಿ 2027 ಏಪ್ರಿಲ್ 21ರಿಂದ 30ರವರೆಗೆ ದೆಹಲಿ ನಡೆಯಲಿದೆ ನೋಡ್ರಿ. ಮುಂದೇನ್ ಗೊತ್ತೇನ್ರಿ 2027 ಏಪ್ರಿಲ್ದಾಗ 21ರಿಂದ 31 ನಡೆಯುವಂತ ನೋಡ್ರಿ. ಅತಿಥಿ ಹಕ್ಕುಗಳನ್ನು ಏಷ್ಯನ್ ಏನ್ ಗೊತ್ತೇನ್ರಿ ಏಷ್ಯನ್ ಶೂಟಿಂಗ್ ಕಾನ್ಫೆಡರೇಷನ್ ಅದಲ್ಲ ರಾಷ್ಟ್ರೀಯ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ NRAI ಗೆ ದೃಢಪಡಿಸಿದೆ. ಅಂದ್ರ ಸ್ನೇಹಿತರೆ ಗೊತ್ತಿರ್ಬೇಕು. ಈ ಮುಂದೇನ್ ಗೊತ್ತೇನ್ರಿ ಪ್ರಮುಖವಾಗಿ 2028 ಒಲಿಂಪಿಕ್ಸ್ ನಡೀತೈತಲ್ವಾ, ಆ ಒಲಿಂಪಿಕ್ಸ್ ನಲ್ಲಿ ಗೊತ್ತೇನ್ರಿ ಸಪೋಸ್ ಈ ಏಷ್ಯನ್ ರೈಫಲ್ ಪಿಸ್ತೂಲ್ ಚಾಂಪಿಯನ್ಶಿಪ್ ನಮ್ಮ ಭಾರತ ದೇಶ ತಿಳ್ಕೊಂಡ್ ಅವಕಾಶಗಳು ಸಿಗ್ತಾವಲ್ವಾ. ಬಟ್ ಈ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ ಅಂತಕ್ಕಂಥ ಅದ್ವಿತೀಯ ದೇಶ ಅಂತ ಗೊತ್ತೇನ್ರಿ, ಅದ್ರಾಗ ನಮ್ ಹೆಮ್ಮೆ ಏನ್ ಗೊತ್ತ ನಮ್ಮ ಭಾರತ ದೇಶ ಸ್ನೇಹಿತರೆ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಈ ಮಲೇಷಿಯಾ ರಾಜಧಾನಿ ಯಾವ್ದು ಗೊತ್ತೇನ್ರಿ, ಕೌಲಾಲಂಪುರ. ಕರೆನ್ಸಿ ಯಾವ್ದು ಗೊತ್ತೇನ್ರಿ, ರಿಂಗಿಟ್ ಅಂತಕ್ಕಂಥದ್ದು ಅದಲ್ವಾ. ನಂತರ ಬಂದಾಗ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದು ಗೊತ್ತೇನು, ಇಂಡೋನೇಷ್ಯಾದ ರೂಪಾಯಿ. ಜಪಾನ್ ದೇಶದ ರಾಜಧಾನಿ ಟೋಕಿಯೋ. ಕರೆನ್ಸಿ ಜಪಾನೀಸ್ ಏನಂತಕ್ಕಂಥದ್ದು ಅದಲ್ವಾ. ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ. ನೆಕ್ಸ್ಟ್ ಬಂದಾಗ 4ನೇ ಕ್ವಶನ್ ಅದಲ್ವಾ ನೋಡ್ರಿ. 2026 ದಕ್ಷಿಣ ಏಷ್ಯಾ ಅದಲ್ವಾ ಫುಟ್ಬಾಲ್ ಫೆಡರೇಷನ್ ಸಫಾ ಅಂಡರ್ ಅದಲ್ಲ 19 ಮಹಿಳಾ ಚಾಂಪಿಯನ್ಶಿಪ್ ಅದಲ್ವಾ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು. 2026 ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ನ ಸಫಾ ಅಂಡರ್ 19 ಅದಲ್ವಾ 19 ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿ ಗೆದ್ದ ದೇಶ. ಎ ಕೊಟ್ಟಿದ್ದಾರೆ ಭಾರತ, ಬಿ ಬಾಂಗ್ಲಾದೇಶ, ಸಿ ನೇಪಾಳ, ಡಿ ಶ್ರೀಲಂಕಾ ಅಂತಕ್ಕಂಥ ನೋಡ್ರಿ. ಸರಿಯಾದ ಉತ್ತರ ಯಾವ್ದಾಗ ಗೊತ್ತೇನ್ರಿ, ಸಿಂಪಲ್ ಆಗಿ ಗೊತ್ತಿರೋ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ದೇಶ. ಯಾವ ದೇಶ ಗೊತ್ತೇನ್, ಭಾರತ ದೇಶ ಅದಲ್ವಾ. ನೋಡ್ರಿ ನೋಟ್ನ ನೋಡಂಬರ್ ಏನ್ ಕೊಟ್ಟಿದಾರಂತಲ್ವಾ, ಭಾರತವು ಬಾಂಗ್ಲಾದೇಶವನ್ನು 4-0 ಅಂತರದಿಂದ ಸೋಲಿಸಿ 4-0 ಅಂತರ ಸೋಲಿಸಿ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅದಲ್ವಾ ಕೇಳಿದ್ರೆ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ಕರೀತಾರ ನೋಡ್ರಿ ಇಂಗ್ಲಿಷ್ ದಾಗ. ಇವೆಲ್ಲ ಫುಲ್ ಫಾರ್ಮ್ ಗಳು ಕೇಳಬಹುದು ಎಕ್ಸಾಮ್ ದಾಗ ಅದಲ್ವಾ. ಅಂಡರ್ 19 ಮಹಿಳಾ ಚಾಂಪಿಯನ್ಶಿಪ್ ಗೆದ್ದುಕೊಂಡಿತ್ತು. ಫೈನಲ್ ಪಂದ್ಯ ನೇಪಾಳದ ಏನ್ ಗೊತ್ತೇನ್ರಿ ಪೋಖರ್ ರಂಗಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಭಾರತದ ಪರವಾಗಿ ನಾಯಕಿ ಏನ್ ಗೊತ್ತೇನ್ರಿ ಜುಲಾನಾ ಅದಲ್ವಾ ನೊಂಗ್ಮೈ ಥಮ್ ನೋಡ್ರಿ. ನೊಂಗ್ಮೈ ಥೇಮ್ ಆರಂಭಿಕ ಗೋಲು ಗಳಿಸಿದರು. ಎಲಿಜಬೆತ್ ಲಾಕ್ರಾ
ಫರ್ಲ್ ಫೆರ್ನಾಂಡಿಸ್ ಮತ್ತು ಬದಲಿ ಆಟಗಾರ್ತಿ ಅನ್ವಿತಾ ರಘುರಾಮ್ ಉಳಿದ ಗೋಲುಗಳನ್ನು ಗಳಿಸಿದರು. ಈ ವರ್ಷದ ಕೊನೆಯಲ್ಲಿ ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅದಲ್ವಾ ಅಂಡರ್ 17 ಮಹಿಳಾ ಏಷ್ಯನ್ ಕಪ್ಗೆ ತಯಾರಿ ನಡೆಸಲು ಭಾರತವು ತನ್ನ ಅಂಡರ್ 17 ಮಹಿಳಾ ರಾಷ್ಟ್ರೀಯ ತಂಡವನ್ನು ಕಣಕ್ಕಿಳಿಸಿತ್ತು. ಬಟ್ ಗೊತ್ತಿರಲಿ ಸರ್, ಕೇಳ್ತಿರ್ತಾರ 2026 ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅದಲ್ವಾ ಪ್ರಶಸ್ತಿ ಗೆದ್ದ ದೇಶ ಅಂತ ಬಂದಾಗ ಅದು ನಮ್ಮ ಪ್ರೀತಿ ಹೆಮ್ಮೆ ಭಾರತ ಸ್ನೇಹಿತರೆ ಅದಲ್ವಾ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ನೆಕ್ಸ್ಟ್ ಬಾಂಗ್ಲಾದೇಶ ರಾಜಧಾನಿ ಗೊತ್ತೈತಿ ನಿಮ್ಗ, ಢಾಕಾ, ಕರೆನ್ಸಿ ಟಾಕಾ. ನೇಪಾಳದ ರಾಜಧಾನಿ ಕಠ್ಮಂಡು, ಕರೆನ್ಸಿ ನೇಪಾಳದ ರೂಪಾಯಿ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ ಇನ್ನೊಂದು ಬರ್ತದೆ ಜಯವರ್ಧನಪುರ ಕೋಟೆ ಅದಲ್ವಾ. ನಂತರ ಬಂದಾಗ ಶ್ರೀಲಂಕಾದ ಕರೆನ್ಸಿ ಬಂದಾಗ ಶ್ರೀಲಂಕಾದ ರೂಪಾಯಿ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗ್ಬರ್ರಿ. ಸುರಕ್ಷಿತ ಇಂಟರ್ನೆಟ್ ದಿನ. ಸುರಕ್ಷಿತ ಇಂಟರ್ನೆಟ್ ದಿನ ಅಂದ್ರೆ 2020 ಯಾವ ದಿನದಂದು ಆಚರಿಸಲ್ಲ. ಏನ್ ನೋಡ್ರಿ, ಇಂಟರ್ನೆಟ್ ಸದ್ಯ ಫುಲ್ ಹವಾದ. ಈಗ ಕೇಳ್ಬೋದ್ರಿ, ಕೇಳ್ತಾರ ಅಂತ ಹೇಳಂಗಿಲ್ರಿ, ಕೇಳ್ಬೋದಲ್ವಾ. ಸರಿ, ಯಾವಾಗ ಆಚರಣೆ ಮಾಡ್ತಾರ? ಎ ಕೊಟ್ಟಿದ್ದಾರೆ ಫೆಬ್ರವರಿ 9, ಬಿ ಫೆಬ್ರವರಿ 10, ಸಿ ಏನ್ ಗೊತ್ತೇನ್ರಿ ಫೆಬ್ರವರಿ 11 ಅದಲ್ವಾ, ಡಿ ಫೆಬ್ರವರಿ 12 ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ಗೊತ್ತಿರೋ ಸರಿಯಾದ ಉತ್ತರ ಗೊತ್ತೇನ್ರಿ? ಸರಿಯಾದ ಉತ್ತರ ಬಿ ಆಗಿರುತ್ತೆ ನೋಡೋದಲ್ವಾ. ಬಿ ಆಗಿರ್ತದಲ್ವಾ. ಅಂದ್ರೆ ಫೆಬ್ರವರಿ ಗೊತ್ತೇನ್ರಿ 10ಕ್ಕ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು. ಸುರಕ್ಷಿತ ಇಂಟರ್ನೆಟ್ ದಿನ ಅಂತಕ್ಕಂಥ 2000 ದಿನದಂದು 2020 ಆಚರಣೆ ಮಾಡ್ತಾರ. ಅಂದ್ರೆ ನೋಡ್ರಿ, ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಇಂಟರ್ನೆಟ್ ಬಳಕೆಯನ್ನು ಉತ್ತೇಜಿಸಲು ವಿಶೇಷವಾಗಿ ಮಕ್ಕಳು ಮತ್ತು ಯುವಕರಿಗೆ ಫೆಬ್ರವರಿ 2ನೇ ಮಂಗಳವಾರದಂದು ಜಾಗತಿಕವಾಗಿ ಸುರಕ್ಷಿತ ಇಂಟರ್ನೆಟ್ ದಿನವನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಸುರಕ್ಷಿತ ಇಂಟರ್ನೆಟ್ ದಿನವು ಫೆಬ್ರವರಿ 10ರಂದು ಬರುತ್ತದೆ. ಅಂದ್ರೆ ಆಚರಣೆ ಮಾಡಿದೆ ಅನ್ನೋದಲ್ವಾ. ದಿನದಿಂದ ಆನ್ಲೈನ್ ಜೀವನದಲ್ಲಿ ಬೆಳೆಯುತ್ತಿರುವ ಡಿಜಿಟಲ್ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ. ಅಂದ್ರೆ ಈ ಆನ್ಲೈನ್ದಾಗ ಏನ್ ಗೊತ್ತೇನ್ರಿ ಅಪಾಯಗಳೇನು ಅಂತ ತೋರಿಸ್ತದೆ ಅಂತ ನೋಡ್ರಿ ಅದಲ್ವಾ. ಭಾರತದಲ್ಲಿ ಸುರಕ್ಷಿತ ಇಂಟರ್ನೆಟ್ ದಿನ ಅದಲ್ವಾ 2026 ಜಾಗೃತಿ ಮತ್ತು ಮಾಹಿತಿ ಡಿಜಿಟಲ್ ನಡವಳಿಕೆ ಮೇಲೆ ಕೇಂದ್ರೀಕರಿಸುತ್ತದೆ. 2026ರ ಥೀಮ್ ನೋಡಿ ಕೇಳ್ಬೋದ್ರಿ. 2026ರ ಸುರಕ್ಷಿತ ಇಂಟರ್ನೆಟ್ ದಿನದ ಥೀಮ್ ಅಂತ ಬಂದಾಗ ಸ್ಮಾರ್ಟ್ ಟೆಕ್ ನೋಡ್ರಿ, ಸ್ಮಾರ್ಟ್ ಟೆಕ್ ಸುರಕ್ಷಿತ ಆಯ್ಕೆಗಳು ಅದಲ್ವಾ. ಸಿಂಪಲ್ ಆಗಿ ಸ್ಮಾರ್ಟ್ ಟೆಕ್ ಸುರಕ್ಷಿತ ಆಯ್ಕೆಗಳು, ಕೃತಕ ಬುದ್ಧಿಮತ್ತೆ ಎ ಅಂತ ಕರೀತಾರೆ, ಫುಲ್ ಹವಾ ನೋಡೋದಲ್ವಾ. ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಬಳಕೆಯನ್ನು ಅನ್ವಯಿಸುವುದು ಅದಲ್ವಾ. ಸ್ಮಾರ್ಟ್ ಟೆಕ್ ಹೆಂಗ್ ಮಾಡ್ಬೇಕು, ಸುರಕ್ಷಿತ ಆಯ್ಕೆಗಳೇನು, ಎ ಹೆಂಗ್ ಬಳಸ್ಬೇಕು, ಸುರಕ್ಷಿತ ಮತ್ತು ಜವಾಬ್ದಾರಿಯಿಂದ ಬಳಕೆ ಮಾಡ್ಬೇಕಂತಕ್ಕಂಥ ಥೀಮ್ ಅದ ನೋಡ್ರಿ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಫೆಬ್ರವರಿ 9 ಪ್ರವಾಸಿ ಭಾರತೀಯ ದಿವಸ ಆಚರಣೆ ಮಾಡ್ತಾರ ನೋಡ್ರಿ. ಫೆಬ್ರವರಿ 12ಕ್ಕ ರಾಷ್ಟ್ರೀಯ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ ಅದಲ್ವಾ, ಗೊತ್ತಿರ್ಲಿ. ಬರೀ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. 6ನೇ ಕ್ವಶನ್ ನೋಡ್ರಿ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಪ್ರಕಾರ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಯಾವ ಸ್ಥಾನದಲ್ಲಿದೆ? ನೋಡ್ರಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಪ್ರಕಾರ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ಜಾಗತಿಕವಾಗಿ ಎಷ್ಟನೇ ಸ್ಥಾನದ ಕ್ವಶನ್ ಕೇಳಿದಾರೆ. ಸರಿ, ಎ ಕೊಟ್ಟಿದ್ದಾರೆ ಮೊದಲನೇದು, ಬಿ 2ನೇದು, ಸಿ 3ನೇದು, ಡಿ 4ನೇದು ಕೊಟ್ಟಿದ್ದಾರೆ ಅದಲ್ವಾ. ಹಾಗಿದ್ದಾರ ಆನ್ಸರ್ ಯಾವ್ದಾಗಿರುತ್ತೆ ಗೊತ್ತೇನ್ರಿ? ಸಿ ಆಗಿರುತ್ತೆ ನೋಡ್ರಿ. ನಮ್ಮ ಭಾರತ ದೇಶ ಅಂತ ಗೊತ್ತೇನ್ರಿ ಸದ್ಯ 3ನೇ ಸ್ಥಾನ ಆಗಿದೆ. ಎಷ್ಟನೇ ಸ್ಥಾನ? 3ನೇ ಸ್ಥಾನ. ನೋಡಂಬರ್ ಅದಲ್ವಾ. ಸರ್ ನೋಡ್ರಿ, ರಾಜ್ಯಸಭೆಯಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನದ ಸಚಿವರು ಹೇಳಿದಂತೆ ಭಾರತ ಒಟ್ಟು 200 ಗೊತ್ತೇನ್ರಿ 272 ಗೊತ್ತೇನ್ರಿ ವ್ಯಾಟ್ಗಳ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಸಾಧಿಸಿದೆ. ಸೌರಶಕ್ತಿ ಸಾಮರ್ಥ್ಯವು 2.8 ಗಿಗಾವ್ಯಾಟ್ಗಳಿಂದ 136 ಗಿಗಾವ್ಯಾಟ್ಗಳಿಗೆ ತೀವ್ರವಾಗಿ ಬೆಳೆದಿದೆ ಅದಲ್ವಾ. ಭಾರತವು ಈಗ ವಿಶ್ವದ 3ನೇ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉತ್ಪಾದಕ ರಾಷ್ಟ್ರವಾಗಿದೆ. ಪ್ರಧಾನ ಮಂತ್ರಿ ಕಿಸಾನ್ ಅದಲ್ವಾ ಊರ್ಜಾ ಸುರಕ್ಷಾ ಏವಂ ಉತ್ಕಾನ ಅದು ಮಹಾಭಿಯಾನ PM ಕುಸುಮ ಅದಲ್ವಾ ಯೋಜನೆಯ ಸೌರ ಪಂಪ್ಗಳು ಮತ್ತು ಸೌರೀಕೃತ ಕೃಷಿ ಮೂಲಕ ಗ್ರಾಮೀಣ ಪ್ರದೇಶಗಳಿಗೆ ಪ್ರಯೋಜನ ನೀಡುತ್ತದೆ. ಇದರ ಯಶಸ್ಸಿನಿಂದಾಗಿ ಏನ್ ಗೊತ್ತೇನೆ ಹಲವಾರು ರಾಜ್ಯಗಳು ಈ ಯೋಜನೆಯ ವಿಸ್ತರಣೆಯನ್ನು ಬಯಸುತ್ತದೆ. ಭಾರತವು ಹಸಿರು ಹೈಡ್ರೋಜನ್ ನಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ. ಇದುವರೆಗೆ ವರ್ಷಕ್ಕೆ ಏನ್ ಗೊತ್ತೇನೆ 8,300 ಟನ್ ಏನ್ ಗೊತ್ತೇನೆ ಉತ್ಪಾದಿಸುವ 21 ಯೋಜನೆಯನ್ನು ಕಾರ್ಯಾರಂಭ ಮಾಡಲಾಗಿದೆ ಅದಲ್ವಾ. ಬಟ್ ಗೊತ್ತಿರಲಿ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಪ್ರಕಾರ ನಮ್ಮ ಭಾರತ ದೇಶ ಎಷ್ಟೇ ಸ್ಥಾನ ಗೊತ್ತೇನೆ? 3ನೇ ಸ್ಥಾನ. ಎಷ್ಟನೇ ಸ್ಥಾನ? 3ನೇ ಸ್ಥಾನ. ಎಸ್, ನೆಕ್ಸ್ಟ್ ಕ್ವಶನ್. ಈಗ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಎ ಕೊಟ್ಟಿದ್ದಾರೆ ಬಿಯಾಸ್, ಬಿ ಕೊಟ್ಟಿದ್ದಾರೆ ಸಟ್ಲೇಜ್, ಸಿ ಕೊಟ್ಟಿದ್ದಾರೆ ಕೃಷ್ಣ, ಡಿ ಕೊಟ್ಟಿದಾರ ಕಾವೇರಿ ನೋಡೋದಲ್ವಾ. ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ? ಸಟ್ಲೇಜ್ ನದಿಗ ಯಾವ ನದಿ ಗೊತ್ತೇನ್ರಿ? ಸಟ್ಲೇಜ್ ನದಿ ಕಟ್ಟಿಸ್ತಾರ ನೋಡಿ, ಗೊತ್ತಿರ್ಬೇಕು. ನೋಡ್ರಿ, ಏನ್ ಸ್ಪೆಷಲ್ ಯಾಕೆ ಕರೆಂಟ್ ಅಫೇರ್ಸ್ ಅಲ್ವಾ, ಹೆಚ್ಚುತ್ತಿರುವ ಏನ್ ಗೊತ್ತೇನೆ ಮಾನ್ಸೂನ್ ಭೂಕುಸಿತಗಳ ಮಧ್ಯೆ ಏನ್ ಗೊತ್ತೇನೆ ಭಾರತೀಯ ಏನ್ ಗೊತ್ತೇನೆ ಭೂ ವೈಜ್ಞಾನಿಕ ಸಮೀಕ್ಷೆಯ
ಭಾಕ್ರಾ ಅಣೆಕಟ್ಟಿನ ಸುತ್ತಲಿನ ಗುಡ್ಡಗಳ ಭೂವೈಜ್ಞಾನಿಕ ಅಧ್ಯಯನವನ್ನು ನಡೆಸುವ ಸಾಧ್ಯತೆ ಇದೆ. ಭಾಕ್ರಾ ಅಣೆಕಟ್ಟು ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ನೋಡಿ, ಭಾಕ್ರಾ ಅಣೆಕಟ್ಟು ಏನ್ ಗೊತ್ತೇನ್ರಿ? ಸಟ್ಲೇಜ್ ನದಿಗೆ ಏನ್ ಗೊತ್ತೇನ್ರಿ? ಅಡ್ಡಲಾಗಿ ನಿರ್ಮಿಸಲಾಗಿದೆ. ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಅಣೆಕಟ್ಟು. ನೋಡಿ, ಕಾಂಕ್ರೀಟ್ ಏನ್ ಗೊತ್ತೇನು? ಗುರುತ್ವಾಕರ್ಷಣೆಯ ಅಣೆಕಟ್ಟದ ಅಂತ ನೋಡಿರು. ಇದು ಎಲ್ಲಿ ಬರ್ತದೆ ಗೊತ್ತೇನು? ಹಿಮಾಚಲ ಪ್ರದೇಶದ ಬಿಲ್ಸಾಪುರ್ ಏನ್ ಗೊತ್ತೇನು ಜಿಲ್ಲೆಯ, ಅದೆಲ್ಲ ಬಿಲ್ಸಾಪುರ ಜಿಲ್ಲೆಯ ಬಾಕ್ರಾ ಗ್ರಾಮದಲ್ಲಿ ಕಂಡು ಬರ್ತದೆ. ಅದಕ್ಕೆ ಬಾಕ್ರಾ ನಂಗಲ್ ಅಣೆಕಟ್ಟು ಅಂತ ಕೂಡ ಕರೀತಾರೆ ನೋಡಿ. ಹಾ, ನೋಡ್ರಿ, ಬಿಲ್ಸಾಪುರ ಜಿಲ್ಲೆ ಬಾಕ್ರಾ ಗ್ರಾಮದ ಬಳಿ ಪಂಜಾಬ್ ಹಿಮಾಚಲ ಪ್ರದೇಶದಾಗ, ನೋಡಿ, ಪಂಜಾಬ್ ಮತ್ತ ಹಿಮಾಚಲ ಪ್ರದೇಶ ಗಡಿದಾಗ ಕಂಡು ಬರ್ತದೆ ನೋಡ್ರಿ. ಅದಲ್ವಾ? ಇದು ನೋಡ್ರಿ 207.26 ಮೀಟರ್ ಎತ್ತರದಲ್ಲಿದ್ದು, ಇದು 200 ಪಾಯಿಂಟ್ ಏನ್ ಗೊತ್ತೇನ್ರಿ? 207.26 ಮೀಟರ್ ಎತ್ತರದಲ್ಲಿದ್ದು ವಿಶ್ವದ ಅತಿ ಎತ್ತರದ ನೇರ ಗುರುತ್ವಾಕರ್ಷಣೆ ಅಣೆಕಟ್ಟು ಮತ್ತು ಭಾರತದಲ್ಲಿ ತೆಹರಿ ಅಣೆಕಟ್ಟು 261 ಮೀಟರ್ ಅದಲ್ವಾ? 61 ನಂತರ ಏಷ್ಯಾದ 2ನೇ ಅತಿ ಎತ್ತರದ ಅಣೆಕಟ್ಟು. ಸ್ನೇಹಿತರೆ ಗೊತ್ತಿರ್ಬೇಕು, ಇದು ವಿಶ್ವದ ಏನ್ ಗೊತ್ತೇನ್ರಿ ಅತಿ ಎತ್ತರದ ನೇರ ಗುರುತ್ವಾಕರ್ಷಣೆ ಏನ್ ಗೊತ್ತ ಅಣೆಕಟ್ಟು. ಬಟ್ ನೋಡ್ರಿ, ನಮ್ಮ ಭಾರತ ದೇಶದ ಅತಿ ಎತ್ತರದ ಅಣೆಕಟ್ಟು ಬಂದಾಗ ತೆಹರಿ ಅಣೆಕಟ್ಟು ಹೇಳ್ರಿ, ತೆಹರಿ ಅಣೆಕಟ್ಟು. ಮತ್ ಭಾರತ ದೇಶದ ಅತಿ ಉದ್ದವಾದ ಅಣೆಕಟ್ಟು ಯಾವ್ದು ಮಾಸ್ತರ್ ಬಂದಾಗ ಹಿರಾಕುಡ್. ಯಾಕುಡ್ ಗೊತ್ತೇನ್ರಿ? ಹಿರಾಕುಡ್. ಈ ಹಿರಾಕುಡ್ ಅಣೆಕಟ್ಟು ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್ರಿ? ಮಹಾನದಿ ಕಟ್ಟಿಸ್ತಾರ ನೋಡ್ರಿ. ಸರ್, ತೆಹರಿ ಅಣೆಕಟ್ಟು ಯಾವ ನದಿ ಕಟ್ಟಿಸ್ತಾರ ಗೊತ್ತೇನ್ರಿ? ಸಿಂಪಲ್ ಆಗಿ ಗೊತ್ತಿರ್ಬೇಕು, ಭಗೀರಥ ನದಿ ಕಟ್ಟಿಸ್ತಾರ್ರಿ, ಅದಲ್ವಾ? ನಂತರ ನಮ್ಮ ಭಾರತ ದೇಶದ 2ನೇ ಅತಿ ಉದ್ದವಾದ ಅಣೆಕಟ್ಟು ಬಂದಾಗ ನಮ್ ಕರ್ನಾಟಕದಾಗ ನೋಡಿ ಸ್ನೇಹಿತರೆ, ಅದಲ್ವಾ? ಶಿವಮೊಗ್ಗ ಜಿಲ್ಲೆಗೆ ಸಾಗರ ತಾಲೂಕಿನಾಗ ನೋಡಿ. ಯಾವ್ದಾಗ ಗೊತ್ತೇನ್ರಿ? ಸಿಗಂದೂರು. ಯಾವ್ದೂರು ಗೊತ್ತೇನ್ರಿ? ಸಿಗಂದೂರು. ಸರ್, ಚೌಡೇಶ್ವರಿ ಸೇತುವೆ ಅಂತಕ್ಕಂತ ನೋಡ್ರಿ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಎಸ್, ಅದಲ್ವಾ? ನೆಕ್ಸ್ಟ್ ಹೋಗ್ಬರ್ರಿ, ಪ್ರಮುಖವಾಗಿ 8ನೇ ಕ್ವಶನ್. ಹಾ, ನೋಡ್ರಿ, ಫೆಬ್ರವರಿ 2026ರಲ್ಲಿ ಮಿಯಾ ಅಮೋರ್ ಮಾಟ್ಲಿಯ ಯಾವ ದೇಶದ ಪ್ರಧಾನಿಯಾದರು? ನೋಡ್ರಿ, 2026ರಲ್ಲಿ ಮಿಯಾ ಅಮೋರ್ ಮಾಟ್ಲಿ ಯಾವ ದೇಶದ ಪ್ರಧಾನಿ ಆದರು? ಎ ಕ್ಯೂಬಾ, ಬಿ ಬಾರ್ಬಡೋಸ್, ಅದಲ್ವಾ? ಸಿ ಗಯಾನ್, ಡಿ ಜಮೈಕಾ. ಸರಿಯಾದ ಉತ್ತರ ಗೊತ್ತಿರ್ಬೇಕು ಸ್ನೇಹಿತರೆ. ಯಾವ್ದಾಗ ಗೊತ್ತೇನ್ರಿ? ಬಾರ್ಬಡೋಸ್ ಅಂತ ನೋಡ್ರಿ. ಯಾವ ದೇಶ ಗೊತ್ತ ನೋಡ್ರಿ? ದೇಶ ಹೆಸರು ಹಂಗ ನೋಡ್ರಿ, ಬಾರ್ಬಡೋಸ್ ಅಂತ್ರಿ, ಬಾರ್ಬಡೋಸ್. ನೋಡಂ ಬರದಲ್ವಾ ಏನಾಗಿದೆ ಸ್ಪೆಷಲ್ ಅದಲ್ವಾ? ಮಿಯಾ ಅಮೋರ್ ಮಾಟ್ಲಿಯ ಐತಿಹಾಸಿಕ 3ನೇ ಚುನಾವಣಾ ವಿಜಯಕ್ಕಾಗಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಅವರ ಪಕ್ಷವಾದ ಬಾರ್ಬಡೋಸ್ ಲೇಬರ್ ಪಾರ್ಟಿ ಏನ್ ಗೊತ್ತೇನ್ರಿ? 30 ಅದಲ್ವಾ 0 ಬಹುಮತದೊಂದಿಗೆ ಹೌಸ್ ಆಫ್ ಏನ್ ಗೊತ್ತೇನ್ರಿ? ಹೌಸ್ ಆಫ್ ಏನ್ ಗೊತ್ತಿಲ್ಲ, ಅಸೆಂಬ್ಲಿಯಲ್ಲಿ ಎಲ್ಲಾ 30 ಸ್ಥಾನಗಳನ್ನು ಗೆದ್ದಿದೆ. ಅವರು ರಾಷ್ಟ್ರೀಯ ಬ್ಯಾಂಕ್ ರಜಾ ದಿನದ ಮತ್ತು ರಾಷ್ಟ್ರೀಯ ಸಸ್ಯೋದ್ಯಾನದಲ್ಲಿ ಕೃತಜ್ಞ ರ್ಯಾಲಿಯನ್ನು ಘೋಷಿಸಿದರು. ಭಾರತ ಮತ್ತು ಬಾರ್ಬಡೋಸ್ ಕಾಮನ್ವೆಲ್ತ್ ಸದಸ್ಯತ್ವ, ಇಂಗ್ಲಿಷ್ ಭಾಷೆ ಮತ್ತು ಕ್ರಿಕೆಟ್ ಮೂಲಕ ಬಲವಾದ ಸಂಬಂಧಗಳನ್ನು ಹೊಂದಿದೆ ಅಂತ ನೋಡ್ರಿ. ಕಾಮನ್ವೆಲ್ತ್ ಕ್ರೀಡಾಕೂಟ ಆಗಿರ್ಬೋದ್ರಿ, ಆಮೇಲೆ ಭಾಷೆ ಆಗಿರ್ಬೋದ್ರಿ, ಅದಲ್ವಾ? ಕ್ರಿಕೆಟ್ ಆಗಿರ್ಬೋದ್ರಿ. ಏನ್ ಗೊತ್ತೇನ್ರಿ? ಸಂಬಂಧ ಬಹಳ ಅಂತ ನಮ್ಮ ಭಾರತ ದೇಶದ್ದು, ಅದಲ್ವಾ? ಬಾರ್ಬಡೋಸ್ ಅದು, ಅದಲ್ವಾ? 2 ದೇಶಗಳು ವಿಶ್ವಸಂಸ್ಥೆ, ಕಾಮನ್ವೆಲ್ತ್ ಮತ್ತು ಅಲಿಪ್ತ ಚಳವಳಿಕೆಯಲ್ಲಿ ಸಹಕರಿಸುತ್ತವೆ. ಬಾರ್ಬಡೋಸ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಶಾಶ್ವತ ಸದಸ್ಯತ್ವವನ್ನು ಬೆಂಬಲಿಸುತ್ತದೆ. ನೋಡ್ರಿ, ನಮ್ಮ ಭಾರತ ದೇಶ ಏನ್ ಗೊತ್ತೇನ್ರಿ? ಇವಾಗ ವಿಶ್ವಸಂಸ್ಥೆಯ ಸದಸ್ಯತ್ವ, ಖಾಯಂ ಸದಸ್ಯತ್ವ ವಹಿಸ್ತಿತ್ತಲ್ವಾ? ಅದಕ್ಕೇನ್ ಗೊತ್ತೇನ್ರಿ? ಬೆಂಬಲ ಕೊಟ್ಟೈತಿ ಅಂತ ನೋಡೋದಲ್ವಾ? ಪ್ರಮುಖವಾಗಿ ಯಾವ್ದು ಗೊತ್ತೇನೆ? ಪ್ರಮುಖವಾಗಿ ಬಾರ್ಬಡೋಸ್ ದೇಶ ಅಂತಕ್ಕಂಥದ್ದು. ಇಂಥ ದೇಶದ ನೂತನ ಪ್ರಧಾನ ಮಂತ್ರಿ ಆಗಿದ್ದಾರೆ ಗೊತ್ತೇನ್ರಿ? ಮಿಯಾ ಅಮೋರ್ ಮಾಟ್ಲಿ ಅಂತಕ್ಕಂಥವ್ರದಲ್ವಾ? ಗೊತ್ತಿರ್ತಾರೆ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ 9ನೇ ಕ್ವಶನ್ ನೋಡಮಂತ. ಖೊರಾರಂ. ನೋಡ್ರಿ, ಖೊರಾರಂ ಶಹರ್ ಏನ್ ಗೊತ್ತೇನ್ರಿ? ಖೊರಾರಂ ಶಹರ್ ಅದಲ್ವಾ? ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಖೊರಾರಂ ಶಹರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಅದಲ್ವಾ? ಸರ್, ಆಗಿದ್ದು ಸರಿಯಾದ ಉತ್ತರ ಯಾವ್ದು ಮಾಸ್ಟರ್ ಬಂದಾಗ ಏನ್ ನೋಡ್ರಿ? ಯಾವ ದೇಶ ಗೊತ್ತು? ಇರಾನ್ ದೇಶ ಸ್ನೇಹಿತರೆ, ಅದಲ್ವಾ? ಸರಿಯಾದ ಉತ್ತರ ಇರಾನ್ ರೀ. ಇಸ್ರೇಲ್, ರಷ್ಯಾ ಅಲ್ರಿ, ಇರಾಕ್ ಅಲ್ಲ, ಇರಾನ್ ದೇಶ ನೋಡ್ರಿ. ಆ ದೇಶ ಗೊತ್ತೇನು? ಸರಿಯಾದ ಉತ್ತರ ಇರಾನ್ ದೇಶ, ಅದಲ್ವಾ? ನೋಡ್ರಿ, ಅಮೆರಿಕ ಸಂಯುಕ್ತ ಸಂಸ್ಥಾನ USA, ಅಮೆರಿಕ ಅಂತಾರಲ್ರಿ, ಜೊತೆಗಿನ ಹೆಚ್ಚುತ್ತಿರುವ ಉದ್ವಿಗ್ನತೆ ಏನ್ ಇದ್ದನೆ ಚಲೋ ಆಗಿದ್ರದಲ್ವಾ? ನಡುವೆ ಇರಾನ್ ಇತ್ತೀಚೆಗೆ ತನ್ನ ಖೊರಾರಂ ಶಹರ್ 4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ನಾಟಕೀಯ ದೃಶ್ಯವನ್ನು ಬಿಡುಗಡೆ ಮಾಡಿತ್ತು. ಖೊರಾರಂ ಶಹರ್ ಖೇಬರ್ ಕ್ಷಿಪಣಿ ಎಂದು ನೋಡ್ರಿ. ಈ ಖೊರಾರಂ ಏನ್ ಗೊತ್ತೇನ್ರಿ? ಶಹರ್ಗೆ ಏನ್ ಗೊತ್ತೇನ್ರಿ? ಖೇಬರ್ ಕ್ಷಿಪಣಿ ಅಂತ ಕರೀತಾರ ನೋಡ್ರಿ. ಇದು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ MRBM ಆಗಿದೆ. ಇದನ್ನು ಇರಾನಿನ ಸರ್ಕಾರಿ ಸ್ವಾಮ್ಯದ ಏನ್ ಗೊತ್ತೇನ್? ರಕ್ಷಣಾ ಕಂಪನಿ ಏರೋಸ್ಪೇಸ್
ಇಂಡಸ್ಟ್ರಿ ಆರ್ಗನೈಸೇಷನ್ ಅದಲ್ವಾ ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿಯು ಚಾಲನೆಗಾಗಿ ದ್ರವ ಇಂಧನವನ್ನು ಬಳಸುತ್ತದೆ. ಅದಲ್ವಾ ದ್ರವ ಇಂಧನ ಬಳಸ್ತದೆ ಅಂತ ನೋಡ್ರಿ. ಇದು ಸುಮಾರು ಏನ್ ಗೊತ್ತೇನ್ರಿ, 2,000 ಕಿಲೋಮೀಟರ್ ನೋಡ್ರಿ, 2,000 ಕಿಲೋಮೀಟರ್ಗಳ ಕಾರ್ಯಾಚರಣೆ ವ್ಯಾಪ್ತಿಯನ್ನು ಹೊಂದಿದೆ. ಇದು ಸುಮಾರು 2,000 ಕಿಲೋಮೀಟರ್ ಕಾರ್ಯಾಚರಣೆ ಅಂದ್ರೆ ಮೀಟರ್ದಾಗ ವ್ಯಾಪ್ತಿದಾಗ ಹೊಂದಿದಂತ್ರಿ. ಈ ಕ್ಷಿಪಣಿಯು ಧ್ವನಿ ವೇಗಕ್ಕಿಂತ ವೇಗವಾಗಿ ಚಲಿಸ್ತದಂತ ನೋಡ್ರಿ, ಶಬ್ದಕ್ಕಿಂತ ವೇಗವಾಗಿ ಚಲಿಸ್ತಂತ ನೋಡ್ರಿ ಕ್ಷಿಪಣಿ. ಅದಲ್ವಾ ಕೇಳ್ತಿರ್ತಾರೆ. ಇದನ್ನು ಇರಾನ್ನ ಅತ್ಯಂತ ಶಕ್ತಿಶಾಲಿ ಮಧ್ಯಮ ಶ್ರೇಣಿ ಕ್ಷಿಪಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ರೀತಿ ಎಲ್ಲಾ ಏನ್ ಗೊತ್ತೇನ್ರಿ, ಅಣುಬಾಂಬ್ಗಳಾಗಿರ್ಬೋದು, ಕ್ಷಿಪ ರೆಡಿ ಮಾಡ್ತಿರೋದೇನ್ ಗೊತ್ತೇನ್ರಿ, ಅಮೆರಿಕ ಇಸ್ರೇಲ್ ಮಾಡತ್ತ ಗೊತ್ತೇ, ಇರಾನ್ ದೇಶದ ಯುದ್ಧ ಮಾಡತ್ತ ಸೇಂತಾರೆ ಅದಲ್ವಾ. ಇರ್ಲಿ, ಆ ಯುದ್ಧ ಅಂತ್ಯ ಆಗ್ಲಿ ಅಂತ ಹೇಳ, ಆದಷ್ಟು ಬೇಗ ಅಂತ್ಯ ಆಗ್ಲಿ, ಎಲ್ಲಾ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಹೌದಂತ್ರಿ ಇಲ್ಲ ಅಂತದಲ್ವಾ. ಹೀಗಾಗಿ ಗೊತ್ತಿರ್ಬೇಕು. ಇರಾನ್ ದೇಶದ ರಾಜಧಾನಿ ಟೆಹರಾನ್, ಕರೆನ್ಸಿ ಇರಾನಿಯನ್ ರಿಯಲ್ ನೋಡ್ರಿ, ಗೊತ್ತಿರ್ಲಿ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗಂಬುದಲ್ವಾ. 10ನೇ ಕ್ವಶನ್ ರೀ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬಂದ ಬಿಳಿ ಏನ್ ಗೊತ್ತೇನ್ರಿ, ಬಿಳಿ ಏನ್ ಗೊತ್ತೇನ್ರಿ, ಪೃಷ್ಠದ ರಣಹದ್ದು IUCN ಸಂರಕ್ಷಣಾ ಸ್ಥಿತಿ ಏನು? ಸರಿ, ಹೇಗೆ ಕೊಟ್ಟಿದ? ತೀವ್ರವಾಗಿ ಅಳಿವಿನಂಚಿನಲ್ಲಿರುವ, ನಂತರ ದುರ್ಬಲ, ಕನಿಷ್ಠ ಕಾಳಜಿ. ಇದ್ರ ನೋಡಿ ಸರಿಯಾದ ಉತ್ತರ ಆಗಿರ್ತದೆ ಅಂತ ಗೊತ್ತೇನ್ರಿ. ಪ್ರಮುಖವಾಗಿ ನೋಡ್ರಿ, ತೀವ್ರವಾಗಿ ಅಳಿವಿನಂಚಿರುವ ಗೊತ್ತೇನ್ರಿ, ಪ್ರಮುಖ ಪ್ರಭೇದ ಅಂತ ಹೇಳ್ತಾರ ನೋಡ್ರಿ. ಅದು ಗೊತ್ತೇನ್, ಬಿಳಿ ಪೃಷ್ಠದ ರಣಹದ್ದು ಅಂತ ನೋಡ್ರಿ. ಸರಿ, ಏನ್ ನೋಡಿ ನೋಡಂಬರಿ, ಏನ್ ಸ್ಪೆಷಲ್? ಕೇರಳ ಅರಣ್ಯ ಅಧಿಕಾರಿಗಳು ಇತ್ತೀಚೆಗೆ ನಿಲಂಬೂರು ಬಳಿಯ ಮಂಪಾಡನಲ್ಲಿ ದುರ್ಬಲವಾಗಿ ಮತ್ತು ನೆಲಸಮವಾಗಿ ಕಂಡು ಬಂದ ತೀವ್ರವಾಗಿ ಅಳಿವಿನಂಚಿರುವ ಬಿಳಿ ರಂಪಡ್ ರಣಹದ್ದು ಅಂದ್ರ ಜಿಪ್ಸ್ ಬೆಂಗಾಲಿನಸ್ ಅಂತ ಕರೀತಾರಂತ, ರಕ್ಷಣೆ ಮಾಡಿದಾರಂತ. ಭಾರತೀಯ ಅಥವಾ ಓರಿಯೆಂಟಲ್ ಬಿಳಿ ಬೆನ್ನಿನ ರಣಹದ್ದು ಎಂದು ಕರೆಯಲ್ಪಡುವ ನೋಡಿದಕ್ಕೆ ಬಿಳಿ ಬೆನ್ನಿನ ರಣಹದ್ದು ಕೂಡ ಕರೀತಾರಂತ ನೋಡ್ರಿ. ಬಿಳಿ ರಂಪಡ್ ರಣಹದ್ದು ಅಂತಕ್ಕಂಥದ್ದು ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾಕ್ಕೆ ಸ್ಥಳೀಯವಾಗಿರುವ ಒಂದು ಸಣ್ಣ ಹಳೆ ಏನ್ ಗೊತ್ತೇನ್ ಪ್ರಪಂಚದ ರಣಹದ್ದು. ಇದು ಪ್ರಾಥಮಿಕವಾಗಿ ಏನ್ ಗೊತ್ತೇನ್ರಿ, ಮಾತೃ ದೇಹಗಳನ್ನು ತಿನ್ನುತ್ತದೆ. ನಂತರ ನೋಡ್ರಿ, ಹೆಚ್ಚಿನ ತಾಪಮಾನದಲ್ಲಿ ಏರುವ ಮೂಲಕ ಏನ್ ಗೊತ್ತೇನ್ ಮತ್ತು ಇತರ ಸ್ಕಾವೆಂಜರ್ ಗಳನ್ನು ಗಮನಿಸುವ ಮೂಲಕ ಅವುಗಳನ್ನು ಪತ್ತೆ ಮಾಡುತ್ತದೆ. ಅದರ ವಿತರಣೆಯು ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ, ಮಯನ್ಮಾರ, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ ಮತ್ತು ದಕ್ಷಿಣ ಯೂರೋಪ್ನಲ್ಲಿ ವ್ಯಾಪಿಸಿದ್ದು. ಅಂದ್ರೆ ಇವೆಲ್ಲ ನೋಡ್ರಿ, ಪಾಕಿಸ್ತಾನ ಆಗಿರ್ಬೋದು, ಭಾರತ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು, ನೇಪಾಳ ಆಗಿರ್ಬೋದು, ಭೂತಾನ್, ಮಯನ್ಮಾರ್, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ದಕ್ಷಿಣ ಯೂರೋಪ್, ಹಿಂಗೆ ನೋಡ್ರಿ ಎಲ್ಲಾ ಕಡೆ ಕಾಣಿಸ್ತಾವ ವ್ಯಾಪಿಸುವಂತ ನೋಡ್ರಿ. ಬಯಲು ಪ್ರದೇಶದ ಆವಾಸ್ಥಾನಗಳಿಗೆ ಏನ್ ಗೊತ್ತೇನ ಆದ್ಯತೆ ನೀಡುತ್ತಂತ ನೋಡ್ರಿ. ಬಿಳಿ ರಂಪರಣಹದ್ದನ್ನು IUCN ಕೆಂಪು ಪಟ್ಟಿಯಲ್ಲಿ ತೀವ್ರವಾಗಿ ಅಳಿವಿನಂಚಿರುವಂತೆ ಪಟ್ಟಿ ಮಾಡಲ್ಲ, ಅಳಿವಿನಂಚಿರುವಂತ ನೋಡ್ರಿ. ಬಟ್ ಇಂತ ರಣಹದ್ದು ಗೊತ್ತಿರ್ಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಣಹದ್ದುಗಳಿಗೆ ಪ್ರಸಿದ್ಧವಾದ ಧಾಮವಾದ ಗೊತ್ತೇನ್ರಿ ಸರ? ಪ್ರಮುಖವಾಗಿ ರಾಮದೇವರ ಬೆಟ್ಟ ಅಂತಕ್ಕಂಥ ನೋಡ್ರಿ. ರಾಮದೇವರ ಬೆಟ್ಟ ಹೇಳ್ರಿ, ರಾಮದೇವರ ಬೆಟ್ಟ ಎದಕ್ ಫೇಮಸ್ ಗೊತ್ತ? ರಣಹದ್ದುಗಳಿಗೆ, ಅದಲ್ವಾ. ಗೊತ್ತಿರ್ಲಿ, ಕೇಳ್ತಿರ್ತಾರ ಎಕ್ಸಾಮ್ದಾಗ ಅದಲ್ವಾ. ಇರ್ಲಿ, 10ನೇ ಕ್ವಶನ್ ಡಿಸ್ಕಸ್ ಮಾಡಮಂತ ಅದಲ್ವಾ. ಇರ್ಲಿ, ಮತ್ ನೆಕ್ಸ್ಟ್ ಕಂಟಿನ್ಯೂ ಮಾಡಮ್ರಿ. ಹಿಂಗೆ ಸ್ವಲ್ಪ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅದಲ್ವಾ. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.